ಸ್ವಲ್ಪ ದಿನಗಳ ಹಿಂದೆ ನಿಮ್ಗೆ ನೆನಪಿರಬಹುದು, ಈ ಬೆಂಗಳೂರಲ್ಲಿ ಝೋಂಬಿ ಡ್ರಗ್ಸ್ ಸಿಗ್ತಾ ಇದೆ, ಹುಷಾರಾಗಿರಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ವಿಡಿಯೋ ಅಲ್ಲಲ್ಲಿ ಶೇರ್ ಆಗ್ತಾ ಇತ್ತು. ಈ ವಿಡಿಯೋವನ್ನ ದುನಿಯಾ ವಿಜಯ್ ಸೇರಿದಂತೆ ಭಾಸ್ಕರ್ ರಾವ್ ಕೂಡ ಶೇರ್ ಮಾಡಿದ್ರು. ಈಗ ಶೇರ್ ಮಾಡಿದಂತವರಿಗೆ ಸಂಕಷ್ಟ, ವಿಡಿಯೋ ಅಪ್ಲೋಡ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಂಕಷ್ಟ ಎದುರಾಗಿದೆ. ವಿಡಿಯೋ ಹಂಚಿಕೊಂಡಿದ್ದ ಈ ಇಬ್ಬರಿಗೆ, ಅದರ ಜೊತೆಯಲ್ಲಿ ಇನ್ನೂ 15 ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಪೊಲೀಸರು. ಕಾನೂನು ಕ್ರಮದ ಬೆನ್ನಲ್ಲೇ ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಸದ್ಯಕ್ಕೆ. ಆದ್ರೆ ವಿಡಿಯೋ ರಿಟ್ರೀವ್ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು. ವಿಡಿಯೋ ಡಿಲೀಟ್ ಮಾಡಿದ್ರು ನಟ ದುನಿಯಾ ವಿಜಯ್ ಹಾಗೂ ಭಾಸ್ಕರ್ ರಾವ್. ವಿಡಿಯೋ ರಿಟ್ರೀವ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ಗೆ ಈಗ ಪೊಲೀಸರು ಪತ್ರ ಬರೆದಿದ್ದಾರೆ. ಝೋಂಬಿ ಡ್ರಗ್ಸ್ ಸಿಗ್ತಾ ಇದೆ, ಎಚ್ಚರದಿಂದ ಇರಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ವಿಡಿಯೋಗಳು ಹರಿದಾಡಿದ್ವು. ಆದ್ರೆ ಆ ನಂತರದಲ್ಲಿ ಗೊತ್ತಾಯ್ತು ಅದು ಝೋಂಬಿ ಡ್ರಗ್ಸ್ ಅಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಯ್ತು. ಆ ಮಧ್ಯದಲ್ಲಿ ಈ ದುನಿಯಾ ವಿಜಯ್ ಸೇರಿದಂತೆ ಭಾಸ್ಕರ್ ರಾವ್ ಹಾಗೆ ಇನ್ನಿತರರು ಈ ವಿಡಿಯೋವನ್ನ ಶೇರ್ ಮಾಡಿದ್ರು. ಶೇರ್ ಅಷ್ಟೇ ಅಲ್ಲ, ಅಪ್ಲೋಡ್ ಕೂಡ ಮಾಡಿದ್ರು. ಅದರ ಜೊತೆಯಲ್ಲಿ ಒಂದಷ್ಟು ಹುಷಾರಾಗಿರಿ ಅನ್ನುವಂತ ಸಾಮಾಜಿಕ ಕಳಕಳಿ ಇರುವಂತಹ ವಿಡಿಯೋಗಳನ್ನ ಕೂಡ ಹರಿಬಿಟ್ಟಿದ್ರು. ಇದರ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಕ್ರಮ ಕೈಗೊಳ್ಳುತ್ತಾ ಇದ್ದಾರೆ. ಕಾನೂನು ಕ್ರಮದ ಬೆನ್ನಲ್ಲೇ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದಾರೆ. ವಿಡಿಯೋ ಡಿಲೀಟ್ ಆಗಿದ್ರೂ ಕೂಡ ಈಗ ಇನ್ಸ್ಟಾಗ್ರಾಮ್ಗೆ ಪೊಲೀಸರು ಪತ್ರವನ್ನ ಬರೆದಿದ್ದಾರಂತೆ. ಈ ವಿಡಿಯೋವನ್ನ ರಿಟ್ರೀವ್ ಮಾಡಿಕೊಂಡು ಆ ನಂತರ ಮುಂದಿನ ಕ್ರಮವನ್ನ ಕೈಗೊಳ್ಳುತ್ತಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿದೆ. ವಿಡಿಯೋವನ್ನ ಹಂಚಿಕೊಂಡಿದ್ದಂತ 15 ಜನರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಕಾರಣವನ್ನ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ. ಕಾರಣ ಅಷ್ಟೇ ಅಲ್ಲ, ಶೇರ್ ಮಾಡಿದ ಅಷ್ಟೂ ಜನಕ್ಕೂ ಕೂಡ ಈಗ ಸಂಕಷ್ಟ. ಕೆಲವರು ವಿಡಿಯೋವನ್ನ ಡಿಲೀಟ್ ಮಾಡಿದ್ದಾರೆ. ಡಿಲೀಟ್ ಮಾಡಿದ್ರೂ ಕೂಡ ಈಗ ಇನ್ಸ್ಟಾಗ್ರಾಮ್ಗೆ ಲೆಟರ್ ಬರೆದಿದ್ದಾರೆ, ಪತ್ರವನ್ನ ಬರೆದಿದ್ದಾರೆ. ಯಾವಾಗ, ಯಾರಿಂದ ಶೇರ್ ಆಗಿರೋದು, ಎಲ್ಲಿಂದ ಮೂಲ ಬಂದಿರೋದು, ಯಾವುದು ಒರಿಜಿನಲ್ ವಿಡಿಯೋ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ಈ ಝೋಂಬಿ ಡ್ರಗ್ಸ್ ಹರಿದಾಡ್ತಾ ಇದೆ, ಸಿಗ್ತಾ ಇದೆ, ಎಚ್ಚರದಿಂದ ಇರಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ವಿಡಿಯೋಗಳು ಹರಿದಾಡಿದ್ವು. ಇದರಿಂದ ಸಾರ್ವಜನಿಕರಲ್ಲಿ ಸಾಕಷ್ಟು ಆತಂಕ ಕೂಡ ಎದುರಾಗಿತ್ತು. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಒಂದಷ್ಟು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ವಿಡಿಯೋ ರಿಟ್ರೀವ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ಗೆ ಪತ್ರ ಬರೆದಿದ್ದಾರೆ. ಸ್ವಲ್ಪ ದಿನಗಳ ಹಿಂದೆ ನಿಮ್ಗೆ ನೆನಪಿರಬಹುದು, ಈ ಬೆಂಗಳೂರಲ್ಲಿ ಝೋಂಬಿ ಡ್ರಗ್ಸ್ ಸಿಗ್ತಾ ಇದೆ, ಹುಷಾರಾಗಿರಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ವಿಡಿಯೋ ಅಲ್ಲಲ್ಲಿ ಶೇರ್ ಆಗ್ತಾ ಇತ್ತು. ಈ ವಿಡಿಯೋವನ್ನ ದುನಿಯಾ ವಿಜಯ್ ಸೇರಿದಂತೆ ಭಾಸ್ಕರ್ ರಾವ್ ಕೂಡ ಶೇರ್ ಮಾಡಿದ್ರು. ಈಗ ಶೇರ್ ಮಾಡಿದಂತವರಿಗೆ ಸಂಕಷ್ಟ, ವಿಡಿಯೋ ಅಪ್ಲೋಡ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಂಕಷ್ಟ ಎದುರಾಗಿದೆ. ವಿಡಿಯೋ ಹಂಚಿಕೊಂಡಿದ್ದ ಈ ಇಬ್ಬರಿಗೆ, ಅದರ ಜೊತೆಯಲ್ಲಿ ಇನ್ನೂ 15 ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಪೊಲೀಸರು. ಕಾನೂನು ಕ್ರಮದ ಬೆನ್ನಲ್ಲೇ ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಸದ್ಯಕ್ಕೆ. ಆದ್ರೆ ವಿಡಿಯೋ ರಿಟ್ರೀವ್ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು. ವಿಡಿಯೋ ಡಿಲೀಟ್ ಮಾಡಿದ್ರು ನಟ ದುನಿಯಾ ವಿಜಯ್ ಹಾಗೂ ಭಾಸ್ಕರ್ ರಾವ್. ವಿಡಿಯೋ ರಿಟ್ರೀವ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ಗೆ ಈಗ ಪೊಲೀಸರು ಪತ್ರ ಬರೆದಿದ್ದಾರೆ. ಝೋಂಬಿ ಡ್ರಗ್ಸ್ ಸಿಗ್ತಾ ಇದೆ, ಎಚ್ಚರದಿಂದ ಇರಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ವಿಡಿಯೋಗಳು ಹರಿದಾಡಿದ್ವು. ಆದ್ರೆ ಆ ನಂತರದಲ್ಲಿ ಗೊತ್ತಾಯ್ತು ಅದು ಝೋಂಬಿ ಡ್ರಗ್ಸ್ ಅಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಯ್ತು. ಆ ಮಧ್ಯದಲ್ಲಿ ಈ ದುನಿಯಾ ವಿಜಯ್ ಸೇರಿದಂತೆ ಭಾಸ್ಕರ್ ರಾವ್ ಹಾಗೆ ಇನ್ನಿತರರು ಈ ವಿಡಿಯೋವನ್ನ ಶೇರ್ ಮಾಡಿದ್ರು. ಶೇರ್ ಅಷ್ಟೇ ಅಲ್ಲ, ಅಪ್ಲೋಡ್ ಕೂಡ ಮಾಡಿದ್ರು. ಅದರ ಜೊತೆಯಲ್ಲಿ ಒಂದಷ್ಟು ಹುಷಾರಾಗಿರಿ ಅನ್ನುವಂತ ಸಾಮಾಜಿಕ ಕಳಕಳಿ ಇರುವಂತಹ ವಿಡಿಯೋಗಳನ್ನ ಕೂಡ ಹರಿಬಿಟ್ಟಿದ್ರು. ಇದರ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಕ್ರಮ ಕೈಗೊಳ್ಳುತ್ತಾ ಇದ್ದಾರೆ. ಕಾನೂನು ಕ್ರಮದ ಬೆನ್ನಲ್ಲೇ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದಾರೆ. ವಿಡಿಯೋ ಡಿಲೀಟ್ ಆಗಿದ್ರೂ ಕೂಡ ಈಗ ಇನ್ಸ್ಟಾಗ್ರಾಮ್ಗೆ ಪೊಲೀಸರು ಪತ್ರವನ್ನ ಬರೆದಿದ್ದಾರಂತೆ. ಈ ವಿಡಿಯೋವನ್ನ ರಿಟ್ರೀವ್ ಮಾಡಿಕೊಂಡು ಆ ನಂತರ ಮುಂದಿನ ಕ್ರಮವನ್ನ ಕೈಗೊಳ್ಳುತ್ತಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿದೆ. ವಿಡಿಯೋವನ್ನ ಹಂಚಿಕೊಂಡಿದ್ದಂತ 15 ಜನರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಕಾರಣವನ್ನ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ. ಕಾರಣ ಅಷ್ಟೇ ಅಲ್ಲ, ಶೇರ್ ಮಾಡಿದ ಅಷ್ಟೂ ಜನಕ್ಕೂ ಕೂಡ ಈಗ ಸಂಕಷ್ಟ. ಕೆಲವರು ವಿಡಿಯೋವನ್ನ ಡಿಲೀಟ್ ಮಾಡಿದ್ದಾರೆ. ಡಿಲೀಟ್ ಮಾಡಿದ್ರೂ ಕೂಡ ಈಗ ಇನ್ಸ್ಟಾಗ್ರಾಮ್ಗೆ ಲೆಟರ್ ಬರೆದಿದ್ದಾರೆ, ಪತ್ರವನ್ನ ಬರೆದಿದ್ದಾರೆ. ಯಾವಾಗ, ಯಾರಿಂದ ಶೇರ್ ಆಗಿರೋದು, ಎಲ್ಲಿಂದ ಮೂಲ ಬಂದಿರೋದು, ಯಾವುದು ಒರಿಜಿನಲ್ ವಿಡಿಯೋ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ಈ ಝೋಂಬಿ ಡ್ರಗ್ಸ್ ಹರಿದಾಡ್ತಾ ಇದೆ, ಸಿಗ್ತಾ ಇದೆ, ಎಚ್ಚರದಿಂದ ಇರಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ವಿಡಿಯೋಗಳು ಹರಿದಾಡಿದ್ವು. ಇದರಿಂದ ಸಾರ್ವಜನಿಕರಲ್ಲಿ ಸಾಕಷ್ಟು ಆತಂಕ ಕೂಡ ಎದುರಾಗಿತ್ತು. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಒಂದಷ್ಟು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ವಿಡಿಯೋ ರಿಟ್ರೀವ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ಗೆ ಪತ್ರ ಬರೆದಿದ್ದಾರೆ.
ಸ್ವಲ್ಪ ದಿನಗಳ ಹಿಂದೆ ನಿಮ್ಗೆ ನೆನಪಿರಬಹುದು, ಈ ಬೆಂಗಳೂರಲ್ಲಿ ಝೋಂಬಿ ಡ್ರಗ್ಸ್ ಸಿಗ್ತಾ ಇದೆ, ಹುಷಾರಾಗಿರಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ವಿಡಿಯೋ ಅಲ್ಲಲ್ಲಿ ಶೇರ್ ಆಗ್ತಾ ಇತ್ತು. ಈ ವಿಡಿಯೋವನ್ನ ದುನಿಯಾ ವಿಜಯ್ ಸೇರಿದಂತೆ ಭಾಸ್ಕರ್ ರಾವ್ ಕೂಡ ಶೇರ್ ಮಾಡಿದ್ರು. ಈಗ ಶೇರ್ ಮಾಡಿದಂತವರಿಗೆ ಸಂಕಷ್ಟ, ವಿಡಿಯೋ ಅಪ್ಲೋಡ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಂಕಷ್ಟ ಎದುರಾಗಿದೆ. ವಿಡಿಯೋ ಹಂಚಿಕೊಂಡಿದ್ದ ಈ ಇಬ್ಬರಿಗೆ, ಅದರ ಜೊತೆಯಲ್ಲಿ ಇನ್ನೂ 15 ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಪೊಲೀಸರು. ಕಾನೂನು ಕ್ರಮದ ಬೆನ್ನಲ್ಲೇ ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಸದ್ಯಕ್ಕೆ. ಆದ್ರೆ ವಿಡಿಯೋ ರಿಟ್ರೀವ್ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು. ವಿಡಿಯೋ ಡಿಲೀಟ್ ಮಾಡಿದ್ರು ನಟ ದುನಿಯಾ ವಿಜಯ್ ಹಾಗೂ ಭಾಸ್ಕರ. ವಿಡಿಯೋ ರಿಟ್ರೀವ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ಗೆ ಈಗ ಪೊಲೀಸರು ಪತ್ರ ಬರೆದಿದ್ದಾರೆ. ಝೋಂಬಿ ಡ್ರಗ್ಸ್ ಸಿಗ್ತಾ ಇದೆ, ಎಚ್ಚರದಿಂದ ಇರಿ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ವಿಡಿಯೋಗಳು ಹರಿದಾಡಿದ್ವು. ಆದ್ರೆ ಆ ನಂತರದಲ್ಲಿ ಗೊತ್ತಾಯ್ತು ಅದು ಝೋಂಬಿ ಡ್ರಗ್ಸ್ ಅಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಯ್ತು. ಆ ಮಧ್ಯದಲ್ಲಿ ಈ ದುನಿಯಾ ವಿಜಯ್ ಸೇರಿದಂತೆ ಭಾಸ್ಕರ್ ರಾವ್ ಹಾಗೆ ಇನ್ನಿತರರು ಈ ವಿಡಿಯೋವನ್ನ ಶೇರ್ ಮಾಡಿದ್ರು. ಶೇರ್ ಅಷ್ಟೇ ಅಲ್ಲ, ಅಪ್ಲೋಡ್ ಕೂಡ ಮಾಡಿದ್ರು. ಅದರ ಜೊತೆಯಲ್ಲಿ ಒಂದಷ್ಟು ಹುಷಾರಾಗಿರಿ ಅನ್ನುವಂತ ಸಾಮಾಜಿಕ ಕಳಕಳಿ ಇರುವಂತ ವಿಡಿಯೋಗಳನ್ನ ಕೂಡ ಹರಿಬಿಟ್ಟಿದ್ರು. ಇದರ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಕ್ರಮ ಕೈಗೊಳ್ಳುತ್ತಾ ಇದ್ದಾರೆ. ಕಾನೂನು ಕ್ರಮದ ಬೆನ್ನಲ್ಲೇ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದಾರೆ. ವಿಡಿಯೋ ಡಿಲೀಟ್ ಆಗಿದ್ರೂ ಕೂಡ ಈಗ ಇನ್ಸ್ಟಾಗ್ರಾಮ್ಗೆ ಪೊಲೀಸರು ಪತ್ರವನ್ನ ಬರೆದಿದ್ದಾರಂತೆ. ಈ ವಿಡಿಯೋವನ್ನ ರಿಟ್ರೀವ್ ಮಾಡಿಕೊಂಡು ಆ ನಂತರ ಮುಂದಿನ ಕ್ರಮವನ್ನ ಕೈಗೊಳ್ಳುತ್ತಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿದೆ. ವಿಡಿಯೋವನ್ನ ಹಂಚಿಕೊಂಡಿದ್ದಂತ 15 ಜನರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಕಾರಣವನ್ನ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ. ಕಾರಣ ಅಷ್ಟೇ ಅಲ್ಲ, ಶೇರ್ ಮಾಡಿದ ಅಷ್ಟೂ ಜನಕ್ಕೂ ಕೂಡ ಈಗ ಸಂಕಷ್ಟ. ಕೆಲವರು ವಿಡಿಯೋವನ್ನ ಡಿಲೀಟ್ ಮಾಡಿದ್ದಾರೆ. ಡಿಲೀಟ್ ಮಾಡಿದ್ರೂ ಕೂಡ ಈಗ ಇನ್ಸ್ಟಾಗ್ರಾಮ್ಗೆ ಲೆಟರ್ ಬರೆದಿದ್ದಾರೆ, ಪತ್ರವನ್ನ ಬರೆದಿದ್ದಾರೆ. ಯಾವಾಗ, ಯಾರಿಂದ ಶೇರ್ ಆಗಿರೋದು, ಎಲ್ಲಿಂದ ಮೂಲ ಬಂದಿರೋದು, ಯಾವುದು ಒರಿಜಿನಲ್ ವಿಡಿಯೋ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ಈ ಝೋಂಬಿ ಡ್ರಗ್ಸ್ ಹರಿದಾಡ್ತಾ ಇದೆ, ಸಿಗ್ತಾ ಇದೆ, ಎಚ್ಚರದಿಂದ ಇರಿ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ವಿಡಿಯೋಗಳು ಹರಿದಾಡಿದ್ವು. ಇದರಿಂದ ಸಾರ್ವಜನಿಕರಲ್ಲಿ ಸಾಕಷ್ಟು ಆತಂಕ ಕೂಡ ಎದುರಾಗಿತ್ತು. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಒಂದಷ್ಟು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ವಿಡಿಯೋ ರಿಟ್ರೀವ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ಗೆ ಪತ್ರ ಬರೆದಿದ್ದಾರೆ. ಸ್ವಲ್ಪ ದಿನಗಳ ಹಿಂದೆ ನಿಮ್ಗೆ ನೆನಪಿರಬಹುದು, ಈ ಬೆಂಗಳೂರಲ್ಲಿ ಝೋಂಬಿ ಡ್ರಗ್ಸ್ ಸಿಗ್ತಾ ಇದೆ, ಹುಷಾರಾಗಿರಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ವಿಡಿಯೋ ಅಲ್ಲಲ್ಲಿ ಶೇರ್ ಆಗ್ತಾ ಇತ್ತು. ಈ ವಿಡಿಯೋವನ್ನ ದುನಿಯಾ ವಿಜಯ್ ಸೇರಿದಂತೆ ಭಾಸ್ಕರ್ ರಾವ್ ಕೂಡ ಶೇರ್ ಮಾಡಿದ್ರು. ಈಗ ಶೇರ್ ಮಾಡಿದಂತವರಿಗೆ ಸಂಕಷ್ಟ, ವಿಡಿಯೋ ಅಪ್ಲೋಡ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಂಕಷ್ಟ ಎದುರಾಗಿದೆ. ವಿಡಿಯೋ ಹಂಚಿಕೊಂಡಿದ್ದ ಈ ಇಬ್ಬರಿಗೆ, ಅದರ ಜೊತೆಯಲ್ಲಿ ಇನ್ನೂ 15 ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಪೊಲೀಸರು. ಕಾನೂನು ಕ್ರಮದ ಬೆನ್ನಲ್ಲೇ ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಸದ್ಯಕ್ಕೆ. ಆದ್ರೆ ವಿಡಿಯೋ ರಿಟ್ರೀವ್ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು. ವಿಡಿಯೋ ಡಿಲೀಟ್ ಮಾಡಿದ್ರು ನಟ ದುನಿಯಾ ವಿಜಯ್ ಹಾಗೂ ಭಾಸ್ಕರ. ವಿಡಿಯೋ ರಿಟ್ರೀವ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ಗೆ ಈಗ ಪೊಲೀಸರು ಪತ್ರ ಬರೆದಿದ್ದಾರೆ. ಝೋಂಬಿ ಡ್ರಗ್ಸ್